ಪಾಕ್ ಪರ ಜಿಂದಾಬಾದ್ ಘೋಷಣೆ ಇದೆಲ್ಲ ಆದ ಮೇಲೆ ಎಷ್ಟರ ಮಟ್ಟಿಗೆ ಚರ್ಚೆ ಆಗಿತ್ತು, ಯಾರ್ಯಾರು ಸಮರ್ಥಿಸ್ಕೊಂಡ್ರು. ಇವತ್ತು ಅವರೆಲ್ಲರೂ ಕೂಡ ಕನ್ನಡಿಯಲ್ಲಿ ಮುಖ ನೋಡ್ಕೋಬೇಕು, ನಾಚಿಕೆ ಆಗಬೇಕು. ಆರಂಭದಲ್ಲೇ ನೀವು ಪರವಾಗಿ ವಕಾಲತ್ತು ವಹಿಸ್ತಿರಲ್ಲ, ಅವರೆಲ್ಲರಿಗೂ ಈಗ ಮುಜುಗರ. ಹೆಂಗೆ ಮುಖ ತೋರಿಸ್ತೀರಿ ನೀವು? ಅಷ್ಟು ಬಂದು ಶಕ್ತಿ ಕೇಂದ್ರದಲ್ಲಿ ಇವರು ಘೋಷಣೆ ಕೂಗ್ತಾರೆ ಅಂತಂದರೆ ಇವ್ರಿಗೆ ಎಷ್ಟರ ಮಟ್ಟಿಗೆ ಧೈರ್ಯ ಇರಬೇಕು. ಆ ಧೈರ್ಯ ಎಲ್ಲಿಂದ ಬಂತು? ಈ ನಾಶಿಪುಡಿ ಅವನು ಆಗರ್ಭ ಶ್ರೀಮಂತ, ಅವನು ನೆಕ್ಸ್ಟ್ ಟಿಕೆಟಿಗೂ ಕೂಡ ಏನೋ ಟ್ರೈ ಮಾಡ್ತಾ ಇದ್ದಂತೆ. ಅಂಥ ನಾಶಿಪುಡಿ ಈ ರೀತಿ ಕೂಗ್ತಾನೆ ಅಂತಂತಂದರೆ ಇಂಥ ಒಂದು ಶಕ್ತಿ ಎಲ್ಲಿಂದ ಬಂತು? ಇಂಥ ಧೈರ್ಯ ಎಲ್ಲಿಂದ ಬಂತು? ಇದು ನಮ್ಮ ರಾಜಕಾರಣಿಗಳು, ನಮ್ಮ ವ್ಯವಸ್ಥೆ ಕೊಟ್ಟಿರುವಂಥ ಧೈರ್ಯ. ಇದು ನಮ್ಮ ವ್ಯವಸ್ಥೆ ಎಷ್ಟು ದುರ್ಬಲವಾಗಿದೆ, ಎಷ್ಟು ಹಳ್ಳ ಹಿಡಿದಿದೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. ಅಷ್ಟೇ ಪಾಕಿಸ್ತಾನದ ಪರ ಘೋಷಣೆ ಕೂಗೋದು ಎಂಥ ನಾಚಿಗೇಡಿನ ಸಂಗತಿ ರೀ. ಇದಕ್ಕಿಂತ ನಾಚಿಗೇಡಿನ ಸಂಗತಿ ಇನ್ನೊಂದಿದೆಯಾ? ಆ ಪಾಕಿಸ್ತಾನನೇ ಪರಮ ಪಾಪಿಸ್ತಾನ. ತಿನ್ನಕ್ಕೆ ಅನ್ನ ಇಲ್ಲ, ಸಾಯ್ತಾ ಇದ್ದಾರಲ್ಲಿ ಜನಗಳು. ನೀವಲ್ಲಿ ಹೋದರೆ ಮಣ್ಣು ತಿನ್ನಬೇಕಾಗತ್ತೆ, ಮಣ್ಣ ಸಗಣಿ ತಿನ್ನೋಕ್ಕೂ ಆಗಲ್ಲ. ಯಾಕಂತಂದರೆ ಅಲ್ಲಿ ಪ್ರಧಾನಿ ಕಚೇರಿಯಲ್ಲಿದ್ದಂಥ ಎಮ್ಮೆಗಳನ್ನೇ ಹಸುಗಳನ್ನೇ ಮಾರಲಾಗಿದೆ. ಅಂಥ ಸ್ಥಿತಿ. ಅಲ್ಲಿ ಹೋಗಿ ಏನು ಮಾಡ್ತೀರಿ? ಯಾವ ಜನ್ಮದ ಪುಣ್ಯದ ಫಲನೋ ಭಾರತದಂಥ ಭೂಮಿನಲ್ಲಿ ನೀವು ಜನಿಸಿದಿರಿ. ನೀವು ಇಲ್ಲಿ ಗಾಳಿ ಕುಡಿತಾ ಇದ್ದೀರಿ, ಇಲ್ಲಿ ನೀರು ಕುಡಿತಾ ಇದ್ದೀರಿ. ನಾಚಿಕೆ ಆಗಬೇಕು. ಆಮೇಲೆ ನಿಮ್ಮನ್ನು ಯಾರ್ಯಾರು ಸಪೋರ್ಟ್ ಮಾಡಿದಾರಲ್ಲ ಅವ್ರಿಗೆ ಮೊದಲು ನಾಚಿಕೆ ಆಗಬೇಕು. ಹೆಂಗೆ ಮುಖ ತೋರಿಸ್ತೀರಿ ನೀವು? ನೀವು ನಾಯಕರೆಲ್ಲ ಸಪೋರ್ಟ್ ಮಾಡಿರುವಂಥವ್ರು, ನೀವು ನಾಲಾಯಕರು. ಯಾಕಂದರೆ ಆರಂಭದಲ್ಲಿ ಈ ರೀತಿ ಒಂದು ಆರೋಪ ಬಂದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ವಿರುದ್ಧ ಮಾತಾಡಿದಂಥ ರೀತಿ ಅದನ್ನು ಗಮನಿಸಿ. ಜೊತೆಗೆ ಬೇರೆ ಬೇರೆ ನಾಯಕರು ಇನ್ಕ್ಲೂಡಿಂಗ್ ಪ್ರಿಯಾಂಕ್ ಖರ್ಗೆ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಅವರೆಲ್ಲರೂ ಕೂಡ ಒಂದು ಲೆವೆಲಿಗೆ ಮಾತಾಡಿದ್ರು. ಯಾರಾದರೂ ಈ ರೀತಿ ಮಾತಾಡಿದ್ರೆ ಹೆಡೆಮುರಿ ಕಟ್ತೀವಿ ಅನ್ನುವಂಥ ಮಾತು. ಇನ್ನು ಉಳಿದಂಥವರೆಲ್ಲ ಪಕ್ಕಾ ಪರ. ನರೇಂದ್ರ ಸ್ವಾಮಿ ಮಾತಾಡಿದಂಥ ರೀತಿ, ಹೆಬ್ಬಾಳ್ಕರ್ ಹೇಳಿದರು, 10 ಬಾರಿ ನಾನು ಕೇಳಿದೆ, ನನಗೆ ಗೊತ್ತಾಗಲೇ ಇಲ್ಲ ಇದು ಅನ್ನುವಂಥ ಮಾತನ್ನು ಹೇಳಿದರು. ನಾಚಿಕೆ ಆಗಬೇಕು ನಿಮಗೆಲ್ಲ, ನಿಜಕ್ಕೂ ಶೇಮ್. ನೀವು ಹೆಂಗೆ ಮುಖ ತೋರಿಸ್ತೀರಿ ನೀವು ಜನಗಳಿಗೆ ಹೋಗಿ? ನೀವು ಯಾವಾಗ ಇವರು FSL ರಿಪೋರ್ಟ್ ಬರುತ್ತೆ, ಬಂದಾದ್ಮೇಲೆ ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಲ್ಲ, ಯಾವಾಗ ಬರಲಿಲ್ಲ ನೋಡಿ. 1 ದಿವಸ ಆಯಿತು, 2 ದಿವಸ ಆಯಿತು. FSL ರಿಪೋರ್ಟ್ ಅದೇನು ದೊಡ್ಡ ರಾಕೆಟ್ ಸೈನ್ಸ್ ಅದು ವಾಯ್ಸನ್ನು ಟೆಸ್ಟ್ ಮಾಡೋದು. ಯಾವಾಗ ಬರಲಿಲ್ವಲ್ಲ ಆವಾಗ ಅನುಮಾನ ಶುರುವಾಗಿತ್ತು. ಹೇಳಿದಂಥವ್ರಿಗೂ ಕೂಡ ಪುಕು ಶುರುವಾಗಿತ್ತು. ನೀವೆಲ್ಲ ನಾಯಕರುಗಳ ನೀವು ಯಾವ ರೀತಿ ಸಮಾಜ ಸೃಷ್ಟಿ ಮಾಡ್ತಾ ಇದ್ದೀರಿ ನೀವುಗಳು? ಶೇಮ್. ನಾಚಿಕೆ ಆಗಬೇಕು ನಿಮಗೆ. ಶಕ್ತಿ ಕೇಂದ್ರದ ಒಳಗಡೆಗೆ ಬಂದು ಈ ರೀತಿ ಜನರ ಎದುರುಗಡೆಗೆ ಪೂರ್ತಿ ಮಾಧ್ಯಮಗಳಿದ್ದಂಥ ಸಂದರ್ಭದಲ್ಲಿ, ಕ್ಯಾಮ್ರಾಗಳು ಆನ್ ಆಗಿರುವಂಥ ಸಂದರ್ಭದಲ್ಲಿ ಒಂದು ಶತ್ರು ರಾಷ್ಟ್ರಕ್ಕೆ ಜಿಂದಾಬಾದ್ ಅಂತಾರೆ ಅಂತಂತಂದರೆ ಇವರ ಹಿಂದಿರುವಂಥ ಧೈರ್ಯ ಎಲ್ಲಿದದು? ಶಕ್ತಿ ಎಲ್ಲಿದು? ಯಾರು ಇವರಿಗೆ ಆ ಧೈರ್ಯವನ್ನು ಕೊಟ್ಟರು? ಯಾವನೋ ಒಬ್ಬ ದಿಲ್ಲಿಯಿಂದ ಬರ್ತಾನೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋಕ್ಕೆ, ದೆಹಲಿಯಿಂದ. ಅವನ್ಯಾರು, ಏನು, ಎತ್ತ ಯಾವುದು ಗೊತ್ತಿಲ್ಲ. ಅವನನ್ನು ಯಾರು ಬಿಡಿಸಿದ್ರು ಅದು ಕೂಡ ಗೊತ್ತಿಲ್ಲ. ಒಬ್ಬ ಹೇಳ್ತಾನೆ, ಇವರು ಕೂಗ್ತಾರೆ. ನಾಚಿಕೆ ಆಗೋದು ಬೇಡವೇನ್ರಿ? ಇಲ್ಲಿ ಅನ್ನ ತಿಂತೀರಿ, ಇಲ್ಲಿ ಗಾಳಿ ಕುಡಿತೀರಿ, ಇಲ್ಲಿ ನೀರು ಕುಡಿತೀರಿ, ಈ ಮಣ್ಣಲ್ಲೇ ಹುಟ್ಟಿದಿರಿ, ಈ ಮಣ್ಣಲ್ಲೇ ಬೆಳೆದಿದ್ದೀರಿ, ನಾಳೆ ಈ ಮಣ್ಣಲ್ಲೇ ಮಣ್ಣಾಗ್ತೀರಿ. ನಿಮ್ಮ ಯೋಗ್ಯತೆಗೆ ನಾಚಿಕೆ ಆಗೋದು ಬೇಡವಾ? ಇವ್ರನ್ನ ಸಪೋರ್ಟ್ ಮಾಡೋವಂಥ ಈ ಕುಲಗೆಟ್ಟು ಬುದ್ಧಿಗೆಟ್ಟು ಹೋಗಿರುವಂಥ ರಾಜಕಾರಣಿಗಳು ಬೇರೆ ನೋಡಿ. ಮೊದಲು ನೀವೇನು ವಿಚಾರಣೆ ಮಾಡ್ದೇ ಸಮರ್ಥನೆ ಮಾಡ್ಕೊಳ್ಳೋದು. ಹೆಂಗೆ ಸಮರ್ಥನೆ ಮಾಡ್ಕೋತೀರಿ ನೀವು ಇದನ್ನೆಲ್ಲವನ್ನು ಕೂಡ? ಮೊದಲು ಸಮರ್ಥನೆ ಮಾಡೋದು, ಅದಾದಮೇಲೆ 1-2 ದಿವಸ ಆದಮೇಲೆ ಸತ್ಯ ಗೊತ್ತಾಗುತ್ತೆ. ಈ ಜಸ್ಟ್ ಅಂತ್ಯ ಸಂಸ್ಕಾರಕ್ಕೆ ಬಂದಿರೋ ಥರ ಕೆಟ್ಟ ಮುಖ ಹಾಕೊಂಡು ಅಡ್ಡಾಡೋದು. ಅವಾಗ ಮಾತಿಲ್ಲ, ಕತೆ ಇಲ್ಲ. ಯಾಕಂದ್ರೆ ಉತ್ತರ ಕೊಡೋಕ್ಕಾಗಲ್ಲ, ಆ ಕೂಡ ಯೋಗ್ಯತೆ ಇರಲ್ಲ. ಯಾವಾಗಲೂ ನಾನು ಹೇಳುವಂಥದ್ದು ಒಂದೇ ಮಾತು, ಈ ಭಯೋತ್ಪಾದಕರು, ಈ ರಾಷ್ಟ್ರ ವಿರೋಧಿಗಳು, ಇವರು ನಿಮಗೆ ಬಂಧುಗಳಾಗಬಾರ್ದು. ಸಪೋರ್ಟ್ ಮಾಡಬಾರ್ದು ಇವ್ರನ್ನ, ಹೊಸಕಾಕಬೇಕು ಇವ್ರನ್ನ. ನೀವೆಲ್ಲಿ ಬಂಧುಗಳಾಗ್ತಿರಲ್ಲ ಅಲ್ಲೇ ಎಡವಟ್ಟಾಗೋದು. ಎಲ್ಲೋ ಒಂದು ಕಡೆ ಈ ರೀತಿ ಏನಾದರೂ ತಪ್ಪುಗಳಾದಂಥ ಸಂದರ್ಭದಲ್ಲಿ ಮನೆ ಮಕ್ಕಳೇ ತಪ್ಪು ಮಾಡಿದಂಥ ರೀತಿಯಲ್ಲಿ ಕೊರಗ್ತೀರಪ್ಪ ನೀವು. ಇದು ಜನರಿಗೆ ಅನುಮಾನ ಮೂಡಿಸುತ್ತೆ ನಿಮ್ಮ ಮೇಲೆ. ಅರ್ಥ ಆಗಲಿ.